ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ನಿರ್ಭಯವಾಗಿ ಯಾವುದೇ ಭಯಭೀತಿ ಇಲ್ಲದೆ ನಡೆಸಿದ ಲೂಟಿ ಬೇಲಿಯೇ ಎದ್ದು ಹೊಲ ಮೇಯ್ದ ಗಾದೆ ಮಾತಿಗೆ ಅನ್ವಯ ಆಗೋ ರೀತಿಯಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯ ಸಚಿವ ಸೇರಿದಂತೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಆ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರು ಒಳಗೊಂಡಂತೆ ಎಲ್ಲರೂ ಸೇರಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಬಳಕೆಯಾಗಬೇಕಾದ ಹಣವನ್ನು ವಾಹನ ಖರೀದಿಗೆ, ಸ್ವಯಂ ಉದ್ಯೋಗ ಯೋಜನೆಗೆ, ವ್ಯಾಪಾರ ಸಾಲಕ್ಕೆ, ಈ ರೀತಿ ಅವರ ಕಲ್ಯಾಣದ ಕಾರ್ಯಕ್ರಮಕ್ಕೆ ಬಳಕೆಯಾಗಬೇಕಾದ ಅನುದಾನವನ್ನು ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಭ್ರಷ್ಟಾಚಾರ ನಡೆಸಿದಂಥ ರಾಜ್ಯದ ಒಂದು ಬೃಹತ್ ಹಗರಣ. ಇದರಲ್ಲಿ 14 ಜನರ ಮೇಲೆ FIR ದಾಖಲಾಗಿ ಹದಿನಾಲ್ಕು ಜನರು ಬಂಧನಕ್ಕೊಳಗಾಗಿ, ಕೆಲವರು ನ್ಯಾಯಾಲಯದಿಂದ ಷರತ್ತಿನ ಮೇಲೆ ಜಾಮೀನನ್ನು ಪಡೆದಿದ್ದಾರೆ, ಕೆಲವರು ಇನ್ನೂ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಈಗ ಮತ್ತೆ ಸಚಿವ ಆಗಿರುವ ನಾಗೇಂದ್ರ ಅವರು ಷರತ್ತಿನ ಮೇಲೆ ಜಾಮೀನನ್ನು ಪಡೆದಿರ್ತಕ್ಕಂಥವ್ರು. ಅವರ ಮೇಲಿನ ಆಪಾದನೆಯಿಂದ ಅವರು ಮುಕ್ತರಾಗಿಲ್ಲ. ಭಾರತದ ಸಂವಿಧಾನ ಪ್ರತಿಯೊಬ್ಬ ಭಾರತೀಯರಿಗೂ ಭದ್ರತೆಯನ್ನು, ರಕ್ಷಣೆಯನ್ನು ಕೊಟ್ಟಿದೆ. ಅದೇ ಸಂವಿಧಾನ ಭ್ರಷ್ಟಾಚಾರ ನಡೆಸಿದವರಿಗೆ BNS 170 ಅನ್ವಯ ಮೊಕದ್ದಮೆ ದಾಖಲಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ. ಇಷ್ಟಕ್ಕೂ ಹಣ ನುಂಗಿದ್ದು ಪರಿಶಿಷ್ಟರ ಹಣವನ್ನು, ಅವರ ಕಲ್ಯಾಣದ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಹಣವನ್ನು. ನನಗೆ ಆಶ್ಚರ್ಯ ಆಯಿತು. ಸನ್ಮಾನ್ಯ ನಾಗೇಂದ್ರ ಅವರು ಸಂವಿಧಾನ ಪ್ರತಿ ಹಿಡಿದು ಸಂವಿಧಾನ ನನಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳಿದರು. ಸಂವಿಧಾನ ಭ್ರಷ್ಟರಿಗೆ ರಕ್ಷಣೆ ಕೊಡೋದಕ್ಕೆ ಇರುವುದಲ್ಲ. ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು ಅಂತ ಸಂವಿಧಾನದ ಆಶಯ ಇರೋದು. ಆ ಸಂವಿಧಾನದ ಪ್ರತಿಯನ್ನು ಹಿಡಿದು ಸಂವಿಧಾನದ ಮೌಲ್ಯಕ್ಕೆ ಅಪಚಾರ ಎಸಗುವಂಥ ಕಾರ್ಯವನ್ನು ನಾಗೇಂದ್ರ ಅವರು ಸಂವಿಧಾನ ತೋರಿಸಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಸೆಲ್ಟರ್ ತಗೊಳ್ಳೋಕೆ ಅವ್ರು ಪ್ರಯತ್ನ ಮಾಡಿದ್ದು, ನಾನು ಪರಿಶಿಷ್ಟ ಪಂಗಡದವನು ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನೀವು ಪರಿಶಿಷ್ಟ ಪಂಗಡದವನು ಅಂತ ಟಾರ್ಗೆಟ್ ಮಾಡ್ತಿರೋದಲ್ಲ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಹಣ ತಿಂದಿದೆಯಾ ಅಂತ ಟಾರ್ಗೆಟ್ ಮಾಡ್ತಿರೋದು. ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ಹಣವನ್ನು ಲೂಟಿ ಮಾಡಿದ್ದೀರಿ ಅಂತ ಟಾರ್ಗೆಟ್ ಮಾಡ್ತಿರೋದು.
2-3 ಘಟನೆಗಳು ಇಲ್ಲಿ ಉಲ್ಲೇಖ ಮಾಡಬೇಕು. ಒಂದು, ಮೃತ ಚಂದ್ರಶೇಖರ್ನವರ ಡೆತ್ ನೋಟ್. ನಾವು ಮರ್ತು ಬಿಡ್ತೀವಿ ಕೆಲವು ಸಂಗತಿಗಳನ್ನು. ಆ ಚಂದ್ರಶೇಖರ್ ಅನ್ನೋರು ಏನು ಬರೆದಿದ್ದಾರೆ? ಚಂದ್ರಶೇಖರನ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ಶ್ರೀ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು. ಶ್ರೀ ಪರಶುರಾಮ, ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಜಸ್ಮತಾ ರೌಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಮಾರ್ಚ್ 24ರ ಮಾಹೆಯಲ್ಲಿ ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಿನಲ್ಲಿ ಬ್ಯಾಂಕ್ ಉಳಿತಾಯ ಖಾತೆ ಸಂಖ್ಯೆ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಉಪ ಖಾತೆ ಸಂಖ್ಯೆ ಸೋನ್ಸೋ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟನ್ನು ವಸಂತನಗರ ಶಾಖೆಯಿಂದ MG ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ, ಈಗ ಇಲ್ಲಿಂದಲೇ ಇರೋದು, ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿ, ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿ ವಸಂತನಗರ ಶಾಖೆಯ ವ್ಯವಸ್ಥಾಪಕರು ಶೋಭನಾರವರು ನಿರಾಕರಿಸಿದ ಹಿನ್ನೆಲೆ ಉಪಖಾತೆಯ ಸಂಖ್ಯೆ, ಆ ಖಾತೆ ನಂಬರ್ ಹಾಕಿದ್ದಾರೆ, ಒತ್ತಾಯದ ಮೂಲಕ 0 ಬ್ಯಾಲೆನ್ಸ್ ಅಕೌಂಟನ್ನು MG ರಸ್ತೆ ಶಾಖೆಗೆ ದಿನಾಂಕ 4/3/2024 ವರ್ಗಾಯಿಸಿ ಸದರಿ ಖಾತೆಗೆ 187 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಿ ಮಾಡಲಾಗಿದೆ. ಯಾರ ಸೂಚನೆ ಮೇರೆಗೆ? ಸಚಿವರ ಸೂಚನೆ ಮೇರೆಗೆ. ಅವತ್ತು ಯಾರು ಪರಿಶಿಷ್ಟ ಪಂಗಡ ಕಲ್ಯಾಣದ ಸಚಿವರು? ಸನ್ಮಾನ್ಯ ನಾಗೇಂದ್ರ ಅವರು ಪರಿಶಿಷ್ಟ ಕಲ್ಯಾಣ ಖಾತೆಯ ಸಚಿವರು. ಇವರ ಮೌಖಿಕ ಸೂಚನೆಯ ಮೇರೆಗೆ ಇನ್ನು ಅದರ ವಿವರಕ್ಕೆ ಇನ್ನು ಪೂರ್ತಿ ವಿವರಕ್ಕೆ ಹೋಗಲ್ಲ. ಆದರೆ ಈ ಫೋಟೋ ನೋಡಿ, ಇಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿರೋನು ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ, ಈ ಭಾಗದಲ್ಲಿ ಕೂತಿರೋನು ನೆಕ್ಕುಂಟಿ ನಾಗರಾಜು, ಒನ್ ಆಫ್ ದ ಅಕ್ಯೂಸ್ಡ್. ಈ ಕಡೆ ತಲೆ ಬಗ್ಗಿಸಿ ಕೂತಿರ್ತಕ್ಕಂಥವ್ರು ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು, ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು. ಹಾಗೆ ಹಿಡ್ಕೊಂಡಿರ್ರಿ. ಇದು ನೆಕ್ಕುಂಟಿ ನಾಗರಾಜು ಸನ್ಮಾನ ಹಿಂದಿನ ಉಪಮುಖ್ಯಮಂತ್ರಿಗಳಿಗೆ, ಇಂದಿನ ಮುಖ್ಯಮಂತ್ರಿಗಳಿಗೆ. ಇದು ಇಟ್ಕೊಳ್ಳಿ. ಇದು ಹಿಂದಿನ ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಯಲ್ಲಿ. ಇದು ನೆಕ್ಕುಂಟಿ ನಾಗರಾಜ್, ಒನ್ ಆಫ್ ದ ಅಕ್ಯೂಸ್ಡ್. ಇದು ಈಗಿನ ಮುಖ್ಯಮಂತ್ರಿಗಳ ಜೊತೆಗೆ ಏರ್ಪೋರ್ಟ್ನಿಂದ ಸ್ಪೆಷಲ್ ಫ್ಲೈಟ್ನಿಂದ ವಾಪಸ್ ಬರ್ತಾ ಇರೋದು. ಇದು ನಾಗೇಂದ್ರ ಜೊತೆಗೆ ಇನ್ನ ಫೋಟೋ. ಇದು ನಾಗೇಂದ್ರ ಜೊತೆಗಿನ ಫೋಟೋ. ಇನ್ನೊಂದು ಇಟ್ಕೊಳ್ಳಿ. ಇದು ನಾಗೇಂದ್ರ ಜೊತೆಗಿನ ಫೋಟೋ. ಒಂದು ಡೆತ್ ನೋಟು ವಾಸ್ತವಾಂಶವನ್ನು ಬಿಂಬಿಸ್ತಾ ಇದೆ. ಈ ಫೋಟೋಗಳು ಕಿಂಗ್ ಪಿನ್ಗೂ ಸಚಿವರಿಗೂ, ಕಿಂಗ್ ಪಿನ್ಗೂ ಕಾಂಗ್ರೆಸ್ನ ಮುಖಂಡರುಗಳಿಗೂ, ಕಿಂಗ್ ಪಿನ್ಗೂ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿಗೂ ಇರುವ ಗಹನವಾಗಿರ್ತಕ್ಕಂಥ ಸಂಬಂಧವನ್ನು ಸೂಚಿಸ್ತಾ ಇದೆ. ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಸಾಮಾನ್ಯ ಜನ ಮುಖ್ಯಮಂತ್ರಿಗಳ ಜೊತೆಗೆ ಒಟ್ಟಿಗೆ ಹೋಗ್ಲಿಕ್ಕಾಗಲ್ಲ. ವಿಶೇಷವಾಗಿರುವ ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಸ್ಪೆಷಲ್ ಯಾರಿರ್ತಾರೆ ಅವರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ನೆಕ್ಕುಂಟಿ ನಾಗರಾಜು ಆತ ನಾಗೇಂದ್ರ ಮತ್ತು MD ಪರಶುರಾಮ ಅಕೌಂಟೆಂಟು ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ನಾಗೇಂದ್ರ ಒಂದು ಮೌಖಿಕ ಸೂಚನೆ ಕೊಡ್ತಾರೆ. ನೆಕ್ಕುಂಟಿ ನಾಗರಾಜು
ಒಂದು ಪ್ರಪೋಸಲ್ ತಂದಿದ್ದಾರೆ, ಅವನಿಗೆ ಸಹಕಾರ ಕೊಡ್ರಿ. ಯಾವ ಪ್ರಪೋಸಲ್ಲು? ದಲಿತರ ಅಭಿವೃದ್ಧಿಯ ಪ್ರಪೋಸಲ್ ಅಲ್ಲ, ಕಲ್ಯಾಣದ ಪ್ರಪೋಸಲ್ ಅಲ್ಲ, ದಲಿತರ ಹಣವನ್ನು ಲೂಟಿ ಹೊಡೆಯೋ ಪ್ರಪೋಸಲ್. ಇಂತಹ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ಮತ್ತೆ ಮಂತ್ರಿ ಮಾಡಿ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರಿಗೆ ಏನು ಸಂದೇಶ ಕೊಟ್ಟಿದೆ? ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇನೆ, ನಿಮಗೆ ಚಾರ್ಲ್ಸ್ ಶೋಭರಾಜ್ರವ್ರನ್ನ ಮೀರಿಸೋರೇ ನಿಮಗೆ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಬಯಸೋದಾದರೆ ಅವ್ರಿಗೆ ಯಾಕೆ ಬರೀ ಅಂಕಿಅಂಶಗಳ ಖಾತೆ ಕೊಟ್ಟಿದ್ದೀರಿ? ಫೈನಾನ್ಸೇ ಕೊಟ್ಬಿಡಿ. ಒಂದು ನಿಗಮದಲ್ಲೇ 187 ಕೋಟಿ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ನಕಲಿ ಖಾತೆಗಳಿಗೆ ಅಂತ ಎಕ್ಸ್ಪರ್ಟೈಸ್ ಇರುವಂಥ ಮನುಷ್ಯನನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಡಿ ಅವರಿಗೆ. ಆಗ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಖಜಾನೆ ಹಣವನ್ನು ದೇಶದ ವಿವಿಧ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಲೂಟಿ ಹೊಡಿಬೋದಲ್ಲ. ಈ ವಿಷಯದಲ್ಲಿ ಜಾತಿಯ ಬಳಕೆ ಮಾಡೋದು ಆ ಸಮುದಾಯಕ್ಕೆ ಮಾಡುವ ಅಪಮಾನ. ಯಾವುದೇ ಸಮುದಾಯ ಲೂಟಿಕೋರರನ್ನು ನಮ್ಮವನು ಅಂತ ಭಾವಿಸೋದಿಲ್ಲ. ಸಮುದಾಯದ ಹಣ ಲೂಟಿ ಹೊಡೆದವನು ನಮ್ಮವನು ಅಂತ ಭಾವಿಸೋದಿಲ್ಲ. ಮತ್ತು ಸಂವಿಧಾನ ಕಳ್ಳನನ್ನು ಕಳ್ಳ ಅಂತ ಹೇಳಕ್ಕೆ ಹೇಳುತ್ತೆ ಹೊರತು ಕಳ್ಳ ಯಾವ ಜಾತಿಯವನು ಅನ್ನೋದ್ರ ಮೇಲೆ ಅವನು ಕಳ್ಳ ಹೌದೋ ಅಲ್ವೋ ಅಂತ ಕಾನೂನು ತೀರ್ಮಾನ ಮಾಡಲ್ಲ. ಇನ್ನೊಬ್ಬ PA ನಾಗರಾಜು, ಹಿ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಅವನ ಪಾತ್ರದ ಬಗ್ಗೆಯೂ ಕೂಡ ಈಗಾಗಲೇ ಮಧ್ಯಂತರ ವರದಿಯಲ್ಲಿ ರಿಪೋರ್ಟ್ ಆಗಿದೆ. ನಾವೀಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಾ ಇರೋದು ಸಂವಿಧಾನದ ಅಡಿಯಲ್ಲೇ ರಾಜೀನಾಮೆ ಕೇಳ್ತಾ ಇದ್ದೀವಿ. ನಿಮ್ಮಂಥವರು ಇಷ್ಟೆಲ್ಲ ಆಧಾರ ಇದ್ದಾಗಲೂ ಕೂಡ ಮತ್ತೆ ಮಂತ್ರಿಯಾಗೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ, ST ಸಮುದಾಯಕ್ಕೆ ಕಳಂಕ. ಮತ್ತು ನೀವು ಬೀಗುತ್ತಿರೋದು ನೋಡಿದ್ರೆ ನಿಮಗೆ ಸಿಕ್ಕಿರೋ ಜಾಮೀನು ಮಾತ್ರ, ಕ್ಲೀನ್ ಚಿಟ್ ಅಲ್ಲ. ಕೋರ್ಟು ನಿಮ್ಮನ್ನು ನಿಮ್ಮೆಲ್ಲ ಕೇಸ್ ಮೊಕದ್ದಮೆಗಳ ಆಪಾದನೆಯಿಂದ ಮುಕ್ತರನ್ನಾಗಿ ಮಾಡಿಲ್ಲ, ಕೇವಲ ಕಂಡೀಷನಲ್ ಬೇಲ್ ಕೊಟ್ಟಿದೆ, ಷರತ್ತುಬದ್ಧ ಜಾಮೀನು ಮಾತ್ರ ಕೊಟ್ಟಿದೆ. ಬಹುತೇಕ ಎಲ್ರಿಗೂ ಕೊಡುತ್ತೆ. ಇನ್ನೊಂದು ಸಂಗತಿ, 13ನೇ ಆರೋಪಿ ಈ ಪ್ರಕರಣದ ಸತ್ಯನಾರಾಯಣ್ ವರ್ಮ ಅವರು ಕೋರ್ಟ್ನಲ್ಲಿ ಹೇಳಿರುವ ಹೇಳಿಕೆ, ಹೈದರಾಬಾದ್ಗೆ ತೆರಳಿ ನಾಗೇಂದ್ರ ಆಪ್ತರ ಧಮಕಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಂಧಿತನ ಹೇಳಿಕೆ, ಮಾಜಿ ಸಚಿವರ ಹೆಸರು ಹೇಳದಂತೆ ಬೆದರಿಕೆ, ತನ್ನ ಹೈದರಾಬಾದ್ ಮನೆಗೆ ಬಂದು ನಾಗೇಂದ್ರ ಕಡೆಯವರು ಹಗರಣದಲ್ಲಿ ಸಚಿವರ ಹೆಸರು ಹೊರಬರದಂತೆ ನೋಡಿಕೊಳ್ಳಬೇಕೆಂದು ಬೆದರಿಸಿದ್ದರು ಎಂದು ಆರೋಪಿ ಸತ್ಯನಾರಾಯಣ್ ವರ್ಮ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ್ದಾನೆ. ಈ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿದ ನಗರದ 3ನೇ ಹೆಚ್ಚುವರಿ ACMM ನ್ಯಾಯಾಲಯವು ಪ್ರಕರಣದಲ್ಲಿ 13ನೇ ಆರೋಪಿಯಾಗಿರುವ ಹೈದರಾಬಾದಿನ ಸತ್ಯನಾರಾಯಣ್ ವರ್ಮನಿಗೆ ನಾಗೇಂದ್ರ ಅವರಿಗಿಂದ ಜೀವ ಬೆದರಿಕೆ ಇರುವ ಆರೋಪ ಕುರಿತಂತೆ ತನಿಖೆ ನಡೆಸಿ ವರದಿ ಸಲ್ಲಿಸಬೇಕೆಂದು ಹಲಸೂರು ಗೇಟ್ ಠಾಣೆ ಪೊಲೀಸರಿಗೆ ನಿರ್ದೇಶನ ನೀಡಿದೆ. ಕೋರ್ಟ್ ನಿರ್ದೇಶನ ನೀಡಿರೋದು.
ಇದನ್ನೆಲ್ಲ ನೋಡಿದಾಗ, ಈ ಫೋಟೋಗಳನ್ನೆಲ್ಲ ನೋಡಿದಾಗ ನಾಗೇಂದ್ರ ಹಾಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿರುವ ಸಾಧ್ಯತೆ ಇದೆ. ನಾವು ಅವತ್ತಿನಿಂದ ಆರೋಪ ಮಾಡ್ತಿದ್ವಿ, ನೋಡಿ ಈ ಹಣ ಲ್ಯಾಂಬೋರ್ಗಿನಿ ಕಾರ್ ಶೋರೂಮಿಗೆ ಹೋಯಿತು, ಬಾರ್ಗಳಿಗೆ ಹೋಯಿತು, ರಿಟೈಲ್ ಬ್ರಾಂಡಿ ಶಾಪ್ಗಳಿಗೆ ಹೋಯಿತು, ಚಿನ್ನ ಬೆಳ್ಳಿ ಅಂಗಡಿಗಳಿಗೆ ಹೋಯಿತು, ಜ್ಯುವೆಲರಿ ಶಾಪ್ಗೆ. ಇದರ ಜೊತೆಗೆ ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂದರೆ, ತೆಲಂಗಾಣ ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂಥೇಳಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರವನ್ನು ನನ್ನ ಸರ್ಕಾರ ಸಹಿಸೋದಿಲ್ಲ. ಯಾರೇ ಆಗಲಿ 10 ರೂಪಾಯಿ ಲಂಚ ಕೇಳಿದ್ರು ನನಗೆ ಮಾಹಿತಿ ಕೊಡಿ. ಈ 187 ಕೋಟಿ ಹಣ ಲೂಟಿ ಹೊಡೆದವನು ಮಂತ್ರಿ ಮಾಡಿ ನಾನು ಭ್ರಷ್ಟಾಚಾರನ ಸಹಿಸೋದಿಲ್ಲ ಅಂತ ಹೇಳೋದಾದರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರ್ದು ಅಂತಿದ್ರೆ ನೀವು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೇ ತಪ್ಪು, ಮಂತ್ರಿಮಂಡಲದಿಂದ ವಜಾ ಮಾಡಿ ಅನ್ನೋ ಆಗ್ರಹನ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ನಾಗೇಂದ್ರ ಅವ್ರದ್ದು ಮೊದಲನೇ ಕೇಸಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿ ಗಣಿ ಹಗರಣದಲ್ಲೂ ಕೂಡ ನಾಗೇಶ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಹಿ ವಾಸ್ ಇನ್ ಜೈಲ್. ಆ ಸಂದರ್ಭದಲ್ಲಿ ನಾಗೇಂದ್ರರು ಕೂಡ ಜೈಲಲ್ಲಿದ್ದರು. ಮತ್ತು ಈ ಹಣ ST ಸಮುದಾಯದ ಹಣ. ನಾವು ಇನ್ನೊಬ್ಬರನ್ನ ಯಾರನ್ನು ಬೇಕಾದ್ರೂ ST ಮಂತ್ರಿ ಮಾಡಿ, ಭ್ರಷ್ಟಾಚಾರಿಗೆ ಮಂತ್ರಿ ಮಾಡಿರೋದ್ರ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ. ಒಬ್ಬ ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಇವ್ರನ್ನ ಮಂತ್ರಿ ಮಾಡಿ ಏನು ಸಂದೇಶ ಕೊಟ್ರಿ ನೀವು ಪ್ರಾಮಾಣಿಕರಿಗೆ? ಏನು ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ? ಬಹುಶಃ ನನಗೆ ಅನುಮಾನ ಇದೆ, ನಾಗೇಂದ್ರ ಅವ್ರನ್ನ ಮುಂದುವರಿಸಿರೋದ್ರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ರೂ ಮುಂದುವರಿಸಿರೋದ್ರ ಜೊತೆಗೆ ಬಂಡತನದಲ್ಲಿ ಸಮರ್ಥನೆ ಮಾಡ್ತಿರೋದು ನೋಡಿದಾಗ ತಮ್ಮ ನಾಯಕರನ್ನ ಹೆಸರು ಬಾರದಂತೆ ನೋಡ್ಕೊಳ್ಳೋದಕ್ಕೇ ಇವ್ರನ್ನ ಮುಂದುವರಿಸಿದ್ದಾರೆ ಅಂತ ಅನಿಸುತ್ತೆ. ಇವ್ರನ್ನೇ ಮಂತ್ರಿ ಮಾಡಿದ ಮೇಲೆ ಆ MD ಪದ್ಮನಾಭನ್ನ, ಅಕೌಂಟೆಂಟು ಪರಶುರಾಮನ್ನ ಅವನು ಯಾವುದಾದ್ರು ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಲೂಟಿ ಹೊಡೆಯೋದಕ್ಕೆ ಸಲಹೆ ಕೊಡುವ ವಿಶೇಷ ಅಧಿಕಾರಿ ಅಂತ ನೇಮಕ ಮಾಡಿಬಿಡಿ. ಇನ್ನು SIT ಪೂರ್ಣ ಪ್ರಮಾಣದ ಚಾರ್ಜ್ ಶೀಟನ್ನು ಸಲ್ಲಿಸಿಲ್ಲ, ಮಧ್ಯಂತರ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದೆ. ED ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಸರ್ಕಾರ ಕೊಟ್ಟಿರುವ ಉತ್ತರದ ಪ್ರಕಾರನೇ
ಇನ್ನೂ 46 ಕೋಟಿಗೂ ಹೆಚ್ಚು ಹಣ ವಶಕ್ಕೆ ತಗೊಂಡಿಲ್ಲ, ಕೇವಲ ಅಕೌಂಟ್ನ ಫ್ರೀಸ್ ಮಾಡಿದ್ದಾರೆ, ಆದರೆ ರಿಕವರಿ ಆಗಿಲ್ಲ. ಅದೆಲ್ಲ ಆಗದೇ ಇದ್ದಾಗ ಮಂತ್ರಿ ಮಾಡಿರೋದಕ್ಕೆ ಕುರಿತಾಗಿ ನಮ್ಮ ಹೋರಾಟ ಇದೆ. ಮತ್ತು ಇನ್ನೊಂದು ಮಾತು ಹೇಳಿದ್ದಾರೆ ನಾಗೇಂದ್ರ ಅವರು, ಒಂದು ಪ್ರಶ್ನೆ ಎತ್ತಿರೋದು ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನನಗೆ ಯಾಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಆಗಿಲ್ವಾ, ಜಮೀರನ್ನ ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಭಾಗ್ಯಲಕ್ಷ್ಮಿ ಹಣ ಅಲ್ಲ, ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ, ಅದ್ರ ಲೆಕ್ಕ ಸಿಗ್ತಾ ನಿಮಗೆ ಅನ್ನೋ ಪ್ರಶ್ನೆನ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಅಂದರೆ ಹಿಂಗೆ ಇಂಡೈರೆಕ್ಟಾಗಿ ಕೇಳೋದ್ರ ಮೂಲಕ ಹಗರಣ ಕಾರ್ಮಿಕ ಇಲಾಖೆಯಲ್ಲೂ ಆಗಿದೆ, ಹಗರಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲೂ ನಡೆದಿದೆ. ನನ್ನ ಯಾಕೆ ಮಾತ್ರ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಹೇಳಿದ್ರ ಕಡೆಗೂ ಗಮನ ಹರಿಸ್ತೀವಿ. ನಿಮ್ಮದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರೋದು, ಇದಕ್ಕೆ ದುರ್ಬೀನಿನ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ರೇ ಸ್ಕ್ಯಾನಿಂಗಿನ ಅವಶ್ಯಕತೆ ಇದೆ. ಆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅವ್ರನ್ನೂ ನಿಮ್ಮ ಜಾಗಕ್ಕೆ ನಿಲ್ಲಿಸ್ತೇವೆ. ಈಗ ಅಂಗೈ ಹುಣ್ಣಿನಗೆ ಎಕ್ಸ್ರೇ ಅವಶ್ಯಕತೆ ಇಲ್ಲ, ನೀವು ರಾಜೀನಾಮೆ ಕೊಡಿ. ಹಾಗಾದರೆ ನಾಗೇಂದ್ರ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರಿಂದ ಅರ್ಥ ಇದೆ, ಅವ್ರು ಹೇಳಿರೋ ಪ್ರಕಾರ. ಹೌದೌದು, ಅರ್ಥ ಇದೆ, ಬೇರೆ ಇಲಾಖೆಯಲ್ಲಿ ಆಗಿದೆ, ನೀವು ನನ್ನನ್ನು ಮಾತ್ರ ಮಾಡ್ತೀರಿ ಅಂತ ಹೇಳಿದಾಗ ಅರ್ಥ ಇದೆ. ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ, ಅದನ್ನು ಗಂಭೀರವಾಗಿ ತಗೊಳ್ತೀವಿ. ಆದರೆ ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ. ಕಾನೂನು ಜಾತಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಜಾತಿಯ ಹೆಸರಿನಲ್ಲಿ ದೌರ್ಜನ್ಯ ಆಗದಂತೆ ತಡೆಯೋದಕ್ಕೆ ಕಾಯ್ದೆ ಇದೆ. ಜಾತಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಯಾರಿಗೂ ಲೈಸೆನ್ಸ್ ಕೊಟ್ಟಿಲ್ಲ. ಯಾರಾದರೂ ಭ್ರಷ್ಟಾಚಾರಿಗಳು ಜಾತಿ ಹೆಸರು ಬಳಕೆ ಮಾಡಿದ್ರೆ ಆ ಜಾತಿ ಸಮುದಾಯದ ಗೌರವಕ್ಕೆ ತರುವ ಕಳಂಕ, ಅದು ಅಪಮಾನ. ಅದು ಈಗ ನೀವು ಯೋಚನೆ ಮಾಡಿ, ಇದರಲ್ಲಿ ನೈತಿಕ ಹೊಣೆ ಅಲ್ಲ. ಹೀ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಆಪಾದನೆ ಇಲ್ಲದೆ ನೈತಿಕ ಹೊಣೆ ಹೊರೋದು ಬೇರೆ. ಇದರಲ್ಲಿ ಆಪಾದನೆ, FIRನಲ್ಲಿ ಹೆಸರು, ಆಸ್ತಿ ಮುಟ್ಗೋಲು, ಅನುಮಾನಾಸ್ಪದವಾಗಿರೋ ನಡವಳಿಕೆ, ಕಿಂಗ್ ಪಿನ್ನಿಗೂ ಇವರಿಗೂ ಇರುವಂಥ ಆಂತರಿಕ ಸಂಬಂಧ, ಫೋಟೋಗಳು ಹೇಳುವ ಕತೆ, ಇವೆಲ್ಲವೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಕರಾಳ ಮುಖದ ದರ್ಶನ ಮಾಡಿಸ್ತಾ ಇದ್ದಾವೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಭಾಳ ಉಗ್ರವಾಗಿ ಹೋರಾಟ ಮಾಡ್ತಾ ಇದೆ, ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಅದೇ ರೀತಿಯಾಗಿ ಹೊರಗಡೆ ಹೋರಾಟ ಮಾಡೋದಕ್ಕೆ ನಿಮ್ಮನ್ನು ಸಣ್ಣ ದ್ವಂದ್ವ ಇದೆಯಾ? ಏನಾದರೂ ಆ ಸಮುದಾಯ ಟಾರ್ಗೆಟ್ ಆಗಬಹುದೇನೋ? ಯಾಕಂದರೆ ಪಾದಯಾತ್ರೆ ಮಾಡ್ತೀವಿ ಅಂತ ಒಂದು ಚರ್ಚೆ ಆಯ್ತು ನಿಮ್ಮ ಪಾರ್ಟಿ ಒಳಗಡೆ, ಶ್ರೀರಾಮುಲು ಸೇರಿದಂತೆ ಆ ಭಾಗದೆಲ್ಲ ನಾಯಕರು. ನಂತರದಲ್ಲಿ ಮಾಡೋದಿಲ್ಲ ಅನ್ನುವಂಥ ಮಾಹಿತಿ ಬಂದಿದೆ. ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಮಾತ್ರ ಜಿಜ್ಞಾಸೆ ಇದೆ, ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಜಿಜ್ಞಾಸೆ ಇಲ್ಲ. ಕಾರ್ಯಕ್ರಮ ಆಗೇ ಆಗುತ್ತೆ. ಕಾರ್ಯಕ್ರಮದ ಸ್ವರೂಪನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಮಾಡಬೇಕು, ST ಮೋರ್ಚಾದಲ್ಲಿ ನೇತೃತ್ವದಲ್ಲಿ ಮಾಡಬೇಕು ಅನ್ನೋದು ಮಾತ್ರ ಜಿಜ್ಞಾಸೆ. ಅದನ್ನು ಬಗೆಹರಿಸ್ತೀವಿ. ಈಗ ಇಡೀ ಎಲ್ಲ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತಿಲ್ವೇನು? ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಮಾತ್ರ ಅಲ್ಲ, ನಾಗೇಂದ್ರ ಅವರು ಹೇಳಿದ ರೀತಿಯಲ್ಲಿ ಉಳಿದವರು ಮಾಡಿಸಿರೋ ಭ್ರಷ್ಟಾಚಾರದ ಬಗ್ಗೆನೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಮೂಢ ಹಗರಣ ಬಿಟ್ಟವೇನೋ, ಝೈಟ್ ವಾಪಸ್ ಕೊಡಿಸ್ಲಿಲ್ವೇನೋ? ಹಾಗಾಗಿ ಯಾವುದನ್ನೂ ಬಿಡೋ ಪ್ರಶ್ನೆ ಇಲ್ಲ. ಈಗ ಲೂಟಿ ಹೊಡೆದಿರೋ ಸುಳ್ಳ, ಬರೀ ಆಪಾದನೆ ಅಲ್ಲ, ಪ್ರೂವನ್ ಲೂಟಿ ಪ್ರೂವನ್. ನಾಗೇಂದ್ರ ಪಾದ ಡೆತ್ ನೋಟ್ ಏನು ಹೇಳುತ್ತೆ? ಮೌಖಿಕ ಸೂಚನೆ. ಇದಕ್ಕಿಂತ ಇನ್ನೇನು ಬೇಕು? ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಏನು ಹೇಳುತ್ತಿದ್ದು? ಹೌಸ್ನಲ್ಲಿ CM ಸಿದ್ದರಾಮಯ್ಯ ಅಲ್ಲ, ಇದು ಮೌಖಿಕ ಸೂಚನೆ ಮೇರೆಗೆ ಏನು ಹೇಳುತ್ತೆ? ಇದಕ್ಕಿಂತ ಇನ್ನೇನು ಬೇಕು?
ನನ್ನ ಪಾತ್ರನೇ ಇಲ್ಲ. ಆಮೇಲೆ ಅಮೌಂಟ್ ಎಲ್ಲ ರಿಕವರಿ ಆಗಿದೆ ಅಂತ ನೀನು ಹೇಳಿದ ಸರ್. ನೀವು ನೋಡಿ 41 ಕೋಟಿ ರಿಕವರಿ ಆಗಿದೆ, 46 ಕೋಟಿ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. ರಿಕವರಿ ಆಗಿಲ್ಲ. ಅಕೌಂಟ್ ಫ್ರೀಸ್ ಮಾಡಿದ್ರೆ ರಿಕವರಿ ಅಂತ ಅಲ್ಲ, ಅವ್ನು ನಾಳೆ ನಂದೇ ಅಂತ ಕ್ಲೈಮ್ ಮಾಡ್ಬೋದು ಬೇರೆ ಬೇರೆಯವ್ರ ಖಾತೆಗೆ ಹೋಗಿರೋರು. ಶಂಕಾಸ್ಪದವಾಗಿರ್ತಕ್ಕಂಥ ಖಾತೆಯನ್ನು ಸ್ಥಗಿತಗೊಳಿಸಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಆಮೇಲೆ ಪರಿಷತ್ತಲ್ಲಿ ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ನೀವು ಚರ್ಚೆಗೆ ಬಂದರೆ ನಾನು ಅದಕ್ಕೆ ಆನ್ಸರ್ ಮಾಡಿ. ತಾವ್ಯಾರು? ಪ್ರಶ್ನವರು ರಾಜೀನಾಮೆ ಕೊಡಲಿ, ಆಮೇಲೆ ಚರ್ಚೆ. ಭ್ರಷ್ಟರ ಜೊತೆ ಚರ್ಚೆ ಪ್ರಶ್ನೆ ಇಲ್ಲ. ಅವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಈ ಹಿಂದೆ ಯಾಕೆ ರಾಜೀನಾಮೆ ತಗೊಂಡಿದ್ದು? ನಿರ್ದೋಷಿಗಳಲ್ವ ಅವರು? ಯಾಕೆ ರಾಜೀನಾಮೆ ತಗೊಂಡಿದ್ದು? ಈಗ ನಿರ್ದೋಷಿಯಾಗಿ ಬಂದಿದ್ದಾರಾ? ಅವಾಗ ಯಾಕೆ ರಾಜೀನಾಮೆ ತಗೊಂಡ್ರಿ? ನಾಗೇಂದ್ರ ನಿರ್ದೋಷಿ ಅಂತ ಮನವರಿಕೆ ಆಗಿದ್ದರೆ ಅವತ್ತು ಯಾಕೆ ರಾಜೀನಾಮೆ ತಗೊಂಡ್ರಿ ನೀವು? ಪರಮೇಶ್ವರ್ ಅವರು ನಿನ್ನೆ ಸರ್ಕಾರದಿಂದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲವೂ ಮುಗಿದಿದೆ ಅನ್ನೋಂಥದ್ದು. ಅಂದರೆ ಹಣ ವಾಪಸ್ ಕೊಟ್ಟರೆ ಮುಗಿದೋಯ್ತಾ ಇಲ್ಲಿಗೆ ಅಂತ. ಅಲ್ಲ, ಇದರಲ್ಲಿ ಹಣನೂ ವಾಪಸ್ ಬಂದಿಲ್ಲ, ಇದರಲ್ಲಿ ಹಣನೂ ವಾಪಸ್ ಬಂದಿಲ್ಲ. ಒಂದು ವೇಳೆ ಚಂದ್ರಶೇಖರನ್ನು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇದ್ದಿದ್ದರೆ ಇಡೀ ಹಗರಣ ಏನಾಗ್ತಿತ್ತು? ಸರಿ, ನಾವು ರಾಜೀನಾಮೆ ಕೊಡಿಸಲ್ಲ ಅಂತವ್ರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತೀರಾ. ಎಲ್ಲಿವರೆಗೆ ಹೋರಾಟ ಅಂತ 4 ದಿನ ಈ ಸದನ ಹಾಳಾಗಿದೆ. ಜನಮೇಜಯರಾಯ ಸರ್ಪಯಾಗ ಮಾಡ್ತಾ ಇದ್ದ. ಒಂದೊಂದೇ ಹೆಸರಿಡಿದು ಸರ್ಪಕುಲವನ್ನು ಕರೆದು ಆಹುತಿ ತಗೊಳ್ತಾ ಇದ್ರು. ಆಗ ತಕ್ಷಕ ಅಂತ ಒಬ್ಬ ಸರ್ಪರಾಜ ಇಂದ್ರನ ಹತ್ರ ಆಶ್ರಯ ಬೇಡದ. ಇಂದ್ರ ಆಶ್ರಯ ಕೊಟ್ಟ. ಏನು ಕರೆದ್ರೂ ತಕ್ಷಕ ಬರ್ತಾ ಇಲ್ಲ. ಆಗ ಯಾಗ ಮಾಡ್ತಿದ್ದವ್ರು ಹೇಳಿದ್ದು ಇಂದ್ರಾಯ ತಕ್ಷಕಾಯ ಸ್ವಾಹ. ಇಂದ್ರ ಸಿಂಹಾಸನ ಸಮೇತ ಬರೋಕ್ಕೆ ಶುರುವಾದನಂತೆ. ಇದು ಅಷ್ಟೇ, ನೀವು ಒಬ್ಬ ಭ್ರಷ್ಟನಿಗೆ ಆಶ್ರಯ ಕೊಟ್ಟು ಭ್ರಷ್ಟಾಚಾರವನ್ನು ರಕ್ಷಣೆ ಮಾಡಿದ್ರೆ ನಿಮ್ಮ ಕುರ್ಚಿ ಸಮೇತ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಆಹುತಿ ತಗೊಳ್ತಾರೆ. ಅಲ್ಲ, ಹೋರಾಟ ಇಲ್ಲಿವರೆಗೆ, ವಿಪಕ್ಷಗಳ ಹೋರಾಟ ಇಲ್ಲಿವರೆಗೆ ಅಂತ ನಾಳೆ ಎಂಡಾಗುತ್ತಾ, ಇವತ್ತು ಎಂಡಾಗುತ್ತಾ? ನಾವೇನು ಅಂದರೆ ಭ್ರಷ್ಟಾಚಾರದ ಜೊತೆಗೆ ಬಂಡತನೂ ಸೇರ್ಕೊಂಡ್ರೆ ಅಂತಿಮ ನಿರ್ಣಯ ಯಾರು ಮಾಡಬೇಕು? ಇಲ್ಲಿವರೆಗೂ 3 ದಿನದಿಂದ ಹೋರಾಟ ಮಾಡಿದ್ದಾರೆ, ಸಾಕು, ಬರ ಬೇರೆ ವಿಚಾರಗಳು ಚರ್ಚೆ ಮಾಡೋಣ ಅಂತ ಹೇಳಿ ಪರಮೇಶ್ವರ್ ಖಂಡಿತವಾಗಿಯೂ ನಮಗೆ ಬರೋದ ಬಗ್ಗೆ ಚರ್ಚೆ ಮಾಡಬೇಕು, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕು, ನೈಸ್ ಬಗ್ಗೆ ಚರ್ಚೆ ಮಾಡಬೇಕು. ಜ್ವಲಂತ ವಿಷಯಗಳು ಸಾಕಷ್ಟಿದ್ದಾವೆ, ಚರ್ಚೆ ಮಾಡಬೇಕು. ನಾವು KPSC ಬಗ್ಗೆ ಚರ್ಚೆ ಮಾಡಬೇಕು. KPSCಯ ಕರ್ಮಕಾಂಡ ಬಿಚ್ಚಿಡಬೇಕು. ಯಾರ ಮುಂದೆ ಬಿಚ್ಚಿಡೋದು? ಯಾರ ಮುಂದೆ ಬಿಚ್ಚಿಡೋದು? ಭ್ರಷ್ಟಾಚಾರಿಗಳನ್ನು ಕೂರಿಸ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಗೋರ್ಕಲ್ಲ ಮೇಲೆ ನೀರು ಹುಯ್ದಂತೆ ಸರ್ವಜ್ಞ ಅಂತ ಆಗ್ಬಿಡುತ್ತೆ. ಇಲ್ಲ, ಈಗ ಈ ಚಂದ್ರಶೇಖರ್ನವರನ್ನು ಡೆತ್ ನೋಟ್ ಬಗ್ಗೆ ಏನು ಹೇಳ್ತಾರೆ? ಹಣ ಲೂಟಿ ಬಗ್ಗೆ ಒಬ್ಬ ಎಮ್ ಡಿ ಅಕೌಂಟೆಂಟು ನಕಲಿ ಖಾತೆಗಳಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅಂದರೆ ಅದು ಸಹಜವಾಗಿ ಆಗೋ ಕೆಲಸನಾ? ನಾಳೆ ಈ ಹಗರಣ ಮುಚ್ಚಿಟ್ರೆ ನಾಳೆ ನೀವು 16,000 ಕೋಟಿ ರೂಪಾಯಿ ವರ್ಗಾವಣೆ ಆದರೂ ನಕಲಿ ಖಾತೆಗಳಿಗೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಯಾಕೆಂದರೆ ಎಲ್ರಿಗೂ ಒಂದು ಜಾತಿ ಇದ್ದೇ ಇರುತ್ತೆ. ಜಮೀರನ್ನ ಟಾರ್ಗೆಟ್ ಮಾಡಿದ್ರು, ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡಿದ್ರು, ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿದ್ರು, ಇನ್ನೊಂದು ಜಾತಿಯವ್ರು ಟಾರ್ಗೆಟ್ ಮಾಡಿದ್ರು. ಅದೇ ತಾನೇ ಸಂವಿಧಾನದ ಪ್ರತಿ ಇರೋದು ಭ್ರಷ್ಟಾಚಾರದ ರಕ್ಷಣೆಗ? ಇಲ್ಲ, ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೇಕು ಅವ್ರನ್ನ ಅಂತ.
ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿ, ಆ ನೆಕ್ಕುಂಟಿ ನಾಗರಾಜನ್ನು, MD ಪದ್ಮನಾಭನ್ನ, ಅವ್ರನ್ನೆಲ್ಲರನ್ನೂ ಲೂಟಿಗೆ ಸಲಹೆಗಾರರನ್ನಾಗಿ ಮಾಡ್ಕೊಳ್ಳಿ, ರಾಜ್ಯ ಉದ್ಧಾರ ಆಗುತ್ತೆ.